ಇಲ್ಲಿಯವರೆಗೂ ಒಂದು ಲೆಕ್ಕ, ಇನ್ಮೇಲೆ ಬೇರೆಯದೇ ಲೆಕ್ಕ ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭಕ್ಕೂ ಮುನ್ನವೇ ಕಿಚ್ಚ ಸುದೀಪ್ ಹೇಳಿದರು. ಕಿಚ್ಚ ಸುದೀಪ್ ಮಾತು ಇದೀಗ ಅಕ್ಷರಶಃ ನಿಜವಾಗಿದೆ. ಇಲ್ಲಿಯವರೆಗಿನ 11 ಸೀಸನ್ಗಳದ್ದೇ ಒಂದು ತೂಕ ಆಗಿದ್ರೆ 12ನೇ ಸೀಸನ್ನ TRP ಅಂಕಿ ಅಂಶಗಳದ್ದೇ ಮತ್ತೊಂದು ತೂಕ. TRP ಲೆಕ್ಕಾಚಾರದಲ್ಲಿ ಹಳೆಯ ದಾಖಲೆಗಳನ್ನೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪುಡಿ ಮಾಡಿದೆ. ವಾರದಿಂದ ವಾರಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 12 TRP ಹೆಚ್ಚಾಗ್ತಾ ಇದೆ. ಈ ವಾರವೂ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮಕ್ಕೆ ಡಬಲ್ ಡಿಜಿಟ್ TRP ಲಭಿಸಿದೆ. ಈ ವರ್ಷದ 49ನೇ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದ ವೀಕ್ಲಿ ರಿಯಾಲಿಟಿ ಸಂಚಿಕೆಗಳಲ್ಲಿ 9.8 ರೇಟಿಂಗ್ ಅನ್ನ TVR ಲಭಿಸಿದೆ. ಇನ್ನು ಕಿಚ್ಚ ಸುದೀಪ್ ನಡೆಸಿಕೊಡುವ ವೀಕೆಂಡ್ ಸಂಚಿಕೆಗಳಿಗೆ 12.7 TVR ಸಿಕ್ಕಿದೆ. ಅಲ್ಲಿಗೆ ಮತ್ತೊಂದು ಬಾರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮ ಕರ್ನಾಟಕದ ನಂಬರ್ 1 ಶೋ ಆಗಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ 9.6 TVR ಬಂದಿದೆ. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಕ್ಕೆ 3.8 TVR ಲಭಿಸಿದೆ. ಕನ್ನಡ ಚಾನೆಲ್ಗಳಲ್ಲಿ ಜಿ ಕನ್ನಡಕ್ಕೆ 1264.8, ಕಲರ್ಸ್ ಕನ್ನಡಕ್ಕೆ 1151.42, ಸ್ಟಾರ್ ಸುವರ್ಣಗೆ 656.5, ಉದಯ ಟಿವಿಗೆ 480.37, ಉದಯ ಮೂವೀಸ್ಗೆ 334.89 TRP ಸಿಕ್ಕಿದೆ. ಡೆವಿಲ್ ಚಿತ್ರದ ಸ್ಪೆಷಲ್ ಫೋಟೋಗಳನ್ನು ಡೈರೆಕ್ಟರ್ ಮಿಲನಾ ಪ್ರಕಾಶ್ ಅಧಿಕೃತವಾಗಿಯೇ ಶೇರ್ ಮಾಡಿಕೊಂಡಿದ್ದಾರೆ. ಥೈಲ್ಯಾಂಡ್ನಲ್ಲಿ ಚಿತ್ರದ ಶೂಟಿಂಗ್ ನಡೆದಿದೆ. ಇಲ್ಲಿಯ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಅಲ್ಲೂ ಒಂದೇ ಒಂದು ಸಲ ಹಾಡಿನ ಚಿತ್ರೀಕರಣ ಕೂಡ ಆಗಿದೆ. ಥೈಲ್ಯಾಂಡ್ನಲ್ಲಿ ದರ್ಶನ್ ಅವರ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವ ಅಭಿಮಾನಿಗಳು ಸಾಕಷ್ಟು ಜನ ಇದ್ರು. ಅದು ಕೂಡ ಮೇಕಿಂಗ್ ಫೋಟೋಗಳಲ್ಲಿ ಹೆಚ್ಚು ಕಾಣಿಸುತ್ತೆ. ಥೈಲ್ಯಾಂಡ್ನ ರಸ್ತೆಗಳಲ್ಲಿ ಚಿತ್ರೀಕರಿಸುವ ಸಮಯದಲ್ಲಿ ಅನೇಕ ವಿದೇಶಿಯರು ದರ್ಶನ್ ಜೊತೆಗೆ ಫೋಟೋ ತೆಗೆಸಿಕೊಂಡು ಖುಷಿಪಟ್ಟಿದ್ದಾರೆ. ಡೆವಿಲ್ ಚಿತ್ರದ ಸಿನಿಮಾ ತಂಡ ಸಾಕಷ್ಟು ಕೆಲಸ ಮಾಡಿದೆ. ಇರೋ ಕಡಿಮೆ ಸಮಯದಲ್ಲಿಯೇ ಥೈಲ್ಯಾಂಡ್ಗೆ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದಿದೆ. ರೆಗ್ಯುಲರ್ ಬೇಲ್ ಮೇಲೆ ಹೊರಗೆ ಇದ್ದಾಗಲೇ ದರ್ಶನ್ ಚಿತ್ರದ ಕೆಲಸ ಮುಗಿಸಿಕೊಟ್ಟಿದ್ರು. ಆ ಸಮಯದಲ್ಲಿ ಒಂದೇ ಒಂದು ಸಲ ಹಾಡನ್ನ ಜೇಮ್ಸ್ ಬಾಂಡ್ ಐಲ್ಯಾಂಡ್ನಲ್ಲೂ ಚಿತ್ರೀಕರಿಸಲಾಗಿತ್ತು. ದರ್ಶನ್ ಅಭಿನಯದ ಈ ಚಿತ್ರ ಸುಮ್ಮನೆ ಒಂದು ಚಿತ್ರ ಅಲ್ಲ, ಇದು ನಮ್ಮೆಲ್ಲರ ಒಂದು ಎಮೋಷನ್ಸ್ ಅಂತ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಬರೆದುಕೊಂಡಿದ್ದಾರೆ. ಅದರೊಟ್ಟಿಗೆ ಚಿತ್ರದ ಈ ಮೇಕಿಂಗ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಮಿಲನಾ ಪ್ರಕಾಶ್ ಅವರು ಬರೆದುಕೊಂಡಿರೋ ಆ ಲೈನ್ ಈ ರೀತಿ ಇದೆ: ದಿ ಡೆವಿಲ್ ಈಸ್ ಆನ್ ಎಮೋಷನ್ ಫಾರ್ ಆಲ್ ಆಫ್ ಅಸ್ ಅಂತಲೇ ಬರೆದಿದ್ದಾರೆ. ನಿಮ್ಮ ನೆಚ್ಚಿನ ಈ ಚಿತ್ರ ಈಗ ಥಿಯೇಟರ್ ಅಲ್ಲಿದೆ, ಈಗಲೇ ಟಿಕೆಟ್ ಬುಕ್ ಮಾಡಿ ಅಂತಲೂ ಹೇಳಿದ್ದಾರೆ. ಮಿಲನಾ ಪ್ರಕಾಶ್ ತಮ್ಮ ಡೆವಿಲ್ ಚಿತ್ರದ ಮಾಹಿತಿಯನ್ನ ಅಧಿಕೃತವಾಗಿ ಹಂಚಿಕೊಂಡಿದ್ದಾರೆ. ತಮ್ಮ ಶ್ರೀ ಜೈಮಾತಾ ಕಂಬೈನ್ಸ್ ಪೇಜ್ ನಲ್ಲಿಯೇ ಹಂಚಿಕೊಂಡಿದ್ದಾರೆ. ಈಗ ಶೇರ್ ಮಾಡಿರೋ ಫೋಟೋಗಳನ್ನ ಕೂಡ ಇದೇ ಪೇಜ್ ನಲ್ಲಿಯೇ ಶೇರ್ ಮಾಡಿಕೊಂಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ ತಂದೆ ರಾಜ್ಕುಮಾರ್ ಅವರ ಹಾಡನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಚಲಿಸುವ ಮೋಡಗಳು ಚಿತ್ರದ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಾಡಿಗೆ ಸೂಪರ್ ಆಗಿಯೇ ಡ್ಯಾನ್ಸ್ ಮಾಡಿದ್ದಾರೆ. ಸರಿತಾ ಮಾಡಿರೋ ಪಾತ್ರವನ್ನ ರಚಿತಾ ರಾಮ್ ಇಲ್ಲಿ ಮಾಡಿದ್ದಾರೆ. ಈ ಒಂದು ರೀಕ್ರಿಯೇಷನ್ಸ್ ಅನ್ನ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಮೇಲೆ ಇವರು ಮಾಡಿದ್ದಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಈ ವಾರ ರೀಕ್ರಿಯೇಟ್ ರೌಂಡ್ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಕುಮಾರ್ ಅವರ ಚಲಿಸುವ ಮೋಡಗಳು ಚಿತ್ರದ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಾಡಿಗೆ ಶಿವರಾಜ್ ಕುಮಾರ್ ಡ್ಯಾನ್ಸ್ ಮಾಡಿದ್ದಾರೆ. ತಂದೆ ರಾಜ್ಕುಮಾರ್ ರೀತಿಯೇ ಡ್ಯಾನ್ಸ್ ಮಾಡಿ ಖುಷಿಪಟ್ಟಿದ್ದಾರೆ. ಸರಿತಾ ಪಾತ್ರದಲ್ಲಿ ಇಲ್ಲಿ ರಚಿತಾ ರಾಮ್ ಇದ್ದಾರೆ. ಸರಿತಾ ಅವರ ರೀತಿಯಲ್ಲೇ ಇವರು ಡ್ಯಾನ್ಸ್ ಮಾಡಿದ್ದಾರೆ. ಇವರ ಈ ರೀಕ್ರಿಯೇಟ್ ಡ್ಯಾನ್ಸ್ ಅನ್ನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಚಿತ್ರೀಕರಣದ ಸಮಯದಲ್ಲಿಯೇ ಶೋನಲ್ಲಿರೋರೆಲ್ಲ ಎಂಜಾಯ್ ಮಾಡಿದ್ದಾರೆ. ಇದೀಗ ಜನರು ಅದನ್ನು ನೋಡಬಹುದು. DKD ಶೋ ಪ್ರತಿ ಶನಿವಾರ ಮತ್ತು ಭಾನುವಾರ ಇರುತ್ತೆ. ಜಿ ಕನ್ನಡದಲ್ಲಿ ರಾತ್ರಿ 7:30ಕ್ಕೆ ಇದು ಪ್ರಸಾರ ಆಗುತ್ತೆ. ಈ ವಾರದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ಪ್ರೋಮೋಗಳೇ ಹೇಳ್ತಿವೆ. ಜೇಮ್ಸ್ ಕ್ಯಾಮರೂನ್ ನಿರ್ದೇಶನದ ಅವತಾರ್ ಹಾಗೂ ಅವತಾರ್ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿವೆ. ಡಿಸೆಂಬರ್ 19ರಂದು ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾ ತೆರೆಗೆ ಬಂದಿದೆ. ಈ ಸಿನಿಮಾ ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆ ಪಡೆದಿದೆ. ಈ ಚಿತ್ರದ ಕಲೆಕ್ಷನ್ ಸೊರಗಿದೆ. ಅವತಾರ್ 2 ಸಿನಿಮಾ ಭಾರತದಲ್ಲಿ ಮೊದಲ ದಿನ ಗಳಿಕೆ ಮಾಡಿದ್ದು 48 ಕೋಟಿ ರೂಪಾಯಿ. ಆದರೆ ಅವತಾರ್ 3 ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಕೇವಲ 20 ಕೋಟಿ ರೂಪಾಯಿ. ಅವತಾರ್ 2 ಸಿನಿಮಾ ಬಗ್ಗೆ ಎಲ್ಲರಿಗೂ ನಿರೀಕ್ಷೆ ಇತ್ತು. ಈ ಚಿತ್ರ
ಸಾಕಷ್ಟು ಮೆಚ್ಚುಗೆ ಪಡೆದಿತ್ತು. ಆದರೆ ಅವತಾರ್ 3 ಸಿನಿಮಾ ಹೈಪ್ ಸೃಷ್ಟಿಸಲು ವಿಫಲವಾಗಿದೆ. 20 ಕೋಟಿ ರೂಪಾಯಿ ದೊಡ್ಡ ಮೊತ್ತವೇ ಅಂತ ಕೆಲವರು ಹೇಳಬಹುದು. ಆದರೆ ಅವತಾರ್ ಸರಣಿ ಅಂತ ಪರಿಗಣಿಸಿದಾಗ ಈ ಗಳಿಕೆ ತುಂಬಾನೇ ಸಣ್ಣದು. ಈ ವೀಕೆಂಡ್ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ರಜೆಗಳು ಚಿತ್ರಕ್ಕೆ ಸಹಕಾರಿಯಾಗುವ ಸಾಧ್ಯತೆ ಇದೆ. ಅವತಾರ್ ಫೈರ್ ಅಂಡ್ ಆಶ್ ಚಿತ್ರಕ್ಕೆ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಸ್ಪರ್ಧೆ ಏರ್ಪಟ್ಟಿದೆ. ಡಿಸೆಂಬರ್ 5ರಂದು ತೆರೆಗೆ ಬಂದ ಧುರಂಧರ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ. ಈ ಸಿನಿಮಾದ ಬಹುತೇಕ ಶೋ ಹೌಸ್ಫುಲ್ ಆಗ್ತಿದೆ. ಹೀಗಾಗಿ ಅವತಾರ್ 3 ಚಿತ್ರಕ್ಕೆ ಸಿಗ್ತಾ ಇರೋ ಪರದೆಗಳ ಸಂಖ್ಯೆಯಲ್ಲಿ ಇಳಿಕೆ ಕಂಡಿದೆ. ಡಿಸೆಂಬರ್ 19ರಂದು ಈ ಚಿತ್ರ 22.5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಈ ಮೂಲಕ ಅವತಾರ್ ಚಿತ್ರಕ್ಕಿಂತ ಮೇಲುಗೈ ಸಾಧಿಸಿದೆ. ಬಹುನಿರೀಕ್ಷಿತ ಉನ್ನಿ ಮುಕುಂದನ್ ಚಿತ್ರ ಮಾ ವಂದೇ ಚಿತ್ರೀಕರಣ ಆರಂಭವಾಗಿದೆ. ಉನ್ನಿ ಮುಕುಂದನ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಈ ಹೊಸ ಪ್ಯಾನ್ ಇಂಡಿಯಾ ಜೀವನ ಚರಿತ್ರೆಯ ಚಿತ್ರೀಕರಣವು ಇಂದು ಪೂಜಾ ವಿಧಿವಿಧಾನಗಳೊಂದಿಗೆ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮದಲ್ಲಿ ಚಿತ್ರದ ನಿರ್ದೇಶಕ ಕ್ರಾಂತಿಕುಮಾರ್ CH, ನಿರ್ಮಾಪಕರು ಮತ್ತು ಪ್ರಮುಖ ನಟರು ಭಾಗವಹಿಸಿದ್ರು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವೇನೆಂದರೆ, ಗುಜರಾತ್ನಲ್ಲಿ ತಮ್ಮ ಬಾಲ್ಯದಲ್ಲಿ ಉನ್ನಿ ಮುಕುಂದನ್ ಅವರಿಗೆ ಆಗಿನ ಪ್ರಬಲ ನಾಯಕ ನರೇಂದ್ರ ಮೋದಿ ಅವರೊಂದಿಗೆ ಗಾಳಿಪಟ ಹಾರಿಸುವ ಅವಕಾಶ ಸಿಕ್ಕಿತ್ತಂತೆ. ಮಾ ವಂದೇ ಎನ್ನುವಂತಹ ಶೀರ್ಷಿಕೆಯೊಂದಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣವಾಗ್ತಾ ಇರುವ ಈ ಚಿತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನ ಮತ್ತು ತಾಯಿ ಮಗನ ಸಂಬಂಧವೇ ಪ್ರಮುಖ ಸ್ಫೂರ್ತಿ ಅಂತ ಈ ಹಿಂದೆ ಬಹಿರಂಗಗೊಂಡಿತ್ತು. ತಮ್ಮ ಪಾತ್ರವಲ್ಲ ಜವಾಬ್ದಾರಿ ಅಂತ ಬಣ್ಣಿಸಿದ ಉನ್ನಿ ಮುಕುಂದನ್ ಈ ಚಿತ್ರದ ತಿರುಳು ಮೋದಿಜಿಯವರ ತಾಯಿ ಹೀರಾಬೆನ್ ಅವರ ಆಧ್ಯಾತ್ಮಿಕ ತ್ಯಾಗ ಮತ್ತು ತಾಯ್ತನದ ಶಕ್ತಿಯನ್ನು ಆಧರಿಸಿದೆ ಅಂತ ಹೇಳಿದ್ರು. ರಾಷ್ಟ್ರದ ಮುಂದೆ ತಾಯಿ ಎನ್ನುವಂತಹ ಕಲ್ಪನೆಯನ್ನ ಈ ಚಿತ್ರದ ಮೂಲಕ ಮುಖ್ಯ ಸಂದೇಶವಾಗಿ ಮುಂದಿಡಲಾಗುತ್ತೆ ಅಂತ ನಿರ್ಮಾಪಕರು ಈ ಹಿಂದೆ ಘೋಷಿಸಿದ್ರು. ಮಲಯಾಳಂನ ತಮಿಳು, ತೆಲುಗು, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಲಿರುವ ಈ ಚಿತ್ರವನ್ನು ಆಧುನಿಕ ತಂತ್ರಜ್ಞಾನಗಳು ಮತ್ತು VFX ಬಳಸಿ ನಿರ್ಮಿಸಲಾಗ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.